ಶುಭೋದಯ ವಿದ್ಯಾರ್ಥಿಗಳೇ. ಈಗ ನೀವು 9ನೇ ತರಗತಿಯಲ್ಲಿ ಈಗಾಗಲೇ ನೀವು ಬೀಜ ಪದಗಳು ಅಂದ್ರೇನು, ಬೀಜೋಕ್ತಿ ಅಂದ್ರೇನು ಅಂತ ಈಗಾಗಲೇ ತಿಳ್ಕೊಂಡಿದ್ದೀರ. ಚರಾಕ್ಷರ, ಸ್ಥಿರಾಂಕಗಳೆಂಬ ಪದಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಲ್ಲ. ಪದಗಳ ಬಗ್ಗೆ ನೆನಪಿದೆಯಾ? ಚರಾಕ್ಷರ, ಸ್ಥಿರಾಂಕ ಅಂದ್ರೇನು, ಬೀಜ ಪದಗಳು, ಏಕಪದ, ದ್ವಿಪದ, ತ್ರಿಪದ, ಈ ಎಲ್ಲ ಪದಗಳ ಒಂದು ಇದನ್ನ ಪದೋಕ್ತಿಗಳನ್ನ ಏನಂತ ಕರಿತೀವಿ? ಬೀಜೋಕ್ತಿ. ಬೀಜೋಕ್ತಿ ಅಂತಂದ್ರೆ ಏನಾಗಾದ್ರೆ ಚರಾಕ್ಷರಗಳ ಅಥವಾ ಸಂಖ್ಯೆಗಳನ್ನ ಸಹ ಕ್ರಿಯೆಗಳೊಂದಿಗೆ ಸಂಯೋಗ ಮಾಡಿದಾಗ ಬರುವ ಪದಗಳನ್ನೇನಂತೀವಿ? ಬೀಜೋಕ್ತಿ. ಯಾಕೆ ಬೀಜೋಕ್ತಿನಲ್ಲಿ ಏಕಪದೋಕ್ತಿ, ದ್ವಿಪದೋಕ್ತಿ ಅಂದ್ರೆ ತ್ರಿಪದೋಕ್ತಿ ಅನ್ನೋದನ್ನ ನಾವು ಈಗಾಗಲೇ ಹಿಂದಿನ ತರಗತಿನಲ್ಲಿ ತಿಳ್ಕೊಂಡಿದ್ದೀವಿ. ಈಗ ನಿಮಗೆ 10ನೇ ತರಗತಿಯ ಮೊದಲನೇ ಅಧ್ಯಾಯ ಅಲ್ಲ, 2ನೇ ಅಧ್ಯಾಯ, 10ನೇ ತರಗತಿಯಲ್ಲಿರುವ 2ನೇ ಅಧ್ಯಾಯ ಅಂತ ಬಹುಪದೋಕ್ತಿ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಬಹುಪದೋಕ್ತಿಗಳು. ಈಗಾಗಲೇ 9ನೇ ತರಗತಿನಲ್ಲಿ ಈ ಬಹುಪದೋಕ್ತಿ ಅಂದ್ರೇನು ಮತ್ತು ಈ ಬಹುಪದೋಕ್ತಿಯ ಮಹತ್ತಮ ಗಾತ್ರದ ಬಗ್ಗೆ ನಿಮ್ಗಾಗಲೇ ಈಗ ಇದೆ ವಿಷಯ ಇತ್ತಿನ ತರಗತಿನಲ್ಲಿ, ಹಾಗೂ ನೀವೆಲ್ಲ ತಿಳ್ಕೊಂಡಿದ್ದೀರ. ಈಗ ಅದನ್ನು ಮತ್ತೆ ಇನ್ನೊಮ್ಮೆ ನಾವು ಅದನ್ನ ಪುನರ್ಮರಣ ಮಾಡ್ಕೊಳ್ಳೋಣ. ಬಹುಪದೋಕ್ತಿಯ ಅರ್ಥ ಮತ್ತು ಬಹುಪದೋಕ್ತಿಯ ಡಿಗ್ರಿ ಅಂದ್ರೆ ಏನು ಅಂತ. ಬಹುಪದೋಕ್ತಿ ಅಂದ್ರೆ ಬೀಜೋಕ್ತಿಯ, ಯಾವುದೇ ಬೀಜೋಕ್ತಿಯ ಗಾಥ ಸೂಚಿಯು ಧನಪೂರ್ಣಾಂಕವಾಗಿದ್ದರೆ ಅಂತಹ ಬೀಜೋಕ್ತಿಯನ್ನ ನಾವು ಬಹುಪದೋಕ್ತಿ ಅಂತೇಳಿ ಕರೀತೀವಿ. ಈಗ ಬೀಜೋಕ್ತಿ ಯಾವುದೇ ಒಂದು ಚರಾಕ್ಷರವುಳ್ಳ ಬೀಜೋಕ್ತಿ, ಯಾವುದೇ ಒಂದು ಚರಾಕ್ಷರವುಳ್ಳ ಬೀಜೋಕ್ತಿ. ಉದಾಹರಣೆಗೆ ಈಗ x⁻2 -2x + 3 ನೋಡಿ, ಇದು ಇಲ್ಲಿರುವಂತಹ ಚರಾಕ್ಷರ ಯಾವ್ದಿದೆ? x ಚರಾಕ್ಷರವುಳ್ಳ ಒಂದು ಬೀಜೋಕ್ತಿ. ನೋಡಿ, ಈ ಬೀಜೋಕ್ತಿನಲ್ಲಿ ಎಷ್ಟು ಪದಗಳಿದಾವೆ ಮಕ್ಕಳ? ಎಷ್ಟಿದೆ ಹೇಳಿ? 3 ಇದೆ ಅಲ್ವಾ? x² ಅನ್ನೋದೊಂದು ಪದ ಇದೆ, -2x ಅನ್ನೋದೊಂದು ಪದ ಇದೆ, ಸೊ ಹಾಗಾದ್ರೆ ಎಷ್ಟು ಪದಗಳಿದಾವೆ? 3. ಸೊ ಇಲ್ಲಿ ಬೀಜೋಕ್ತಿ ತ್ರಿಪದೋಕ್ತಿ ಅಂತ ಕೂಡ ಕರಿತೀವಿ. ನೋಡಿ, ಈ ಬೀಜೋಕ್ತಿಯಲ್ಲಿ ಬಹುಪದೋಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಈ ಬೀಜೋಕ್ತಿಯಲ್ಲಿರುವ ಗಾಥ ಸೂಚಿ. ನೋಡಿ, ಇಲ್ಲಿ ಮೊದಲನೇ ಪದದ ಗಾಥ ಸೂಚಿ ಏನಿದೆ? 2 + 2. ಎರಡನೇ ಪದದ ಗಾಥ ಸೂಚಿ ಏನಿದೆ? ವೆರಿ ಗುಡ್, +1. ಮೂರನೇ ಪದ ಏನು? ಇದರಲ್ಲಿ ಗಾಥ ಸೂಚಿಗಳು ಒಂದು +2 ಇದೆ, ಇನ್ನೊಂದು +1 ಇದೆ. ಎರಡೂ ಕೂಡ ಏನು? ಧನ ಪೂರ್ಣಾಂಕ. ಹೌದಲ್ವಾ? ಧನ ಪೂರ್ಣಾಂಕಗಳನ್ನ ಗಮನಿಸ್ತಾ ಇದೀವಲ್ವಾ ನಾವು? ಇಲ್ಲಿ ಯಾವ್ದಾದ್ರು ಋಣ ಗಾಥ ಸೂಚಿ ಇದೆಯಾ? ಈ ರೀತಿ ಯಾವುದೇ ಒಂದು ಬೀಜೋಕ್ತಿಯ, ಒಂದೇ ಚರಾಕ್ಷರವುಳ್ಳ ಬೀಜೋಕ್ತಿಯ ಗಾಥ ಸೂಚಿಗಳು ಧನಪೂರ್ಣಾಂಕವಾಗಿದ್ದರೆ ಅಂತಹ ಬೀಜೋಕ್ತಿಯನ್ನ ನಾವು ಬಹುಪದೋಕ್ತಿ ಅಂತೇಳಿ ಕರೀತೀವಿ. ಈಗ ಇನ್ನೊಂದು ಉದಾಹರಣೆ, √x -2x² -5. ನೋಡಿ, ಇಲ್ಲಿ ಮೊದಲನೇ ಪದ √x ಇದೆ. √x ನೋಡಿ, ಇಲ್ಲಿ x ನ ಘಾತ ಸೂಚಿ ಏನಿದೆ ಮಕ್ಕಳ? ಯಾರಿಗಾರು ಗೊತ್ತಾ? x ನ ಘಾತ ಸೂಚಿ ಯಾರು ಹೇಳ್ತೀರಾ? x ನ ಘಾತ ಸೂಚಿ ಏನಿದೆ? ಕವನ ಹೇಳಮ್ಮ. ವೆರಿ ಗುಡ್. x ನ ಇಲ್ಲಿ ಘಾತ ಸೂಚಿ ಯಾಕೆ 1/2 ಆಗುತ್ತೆ? √x ಅನ್ನ ನಾವು ಘಾತಾಂಕ ರೂಪಕ್ಕೆ ಬರೆದಾಗ ಏನಾಗುತ್ತದೆ? x ರ ಘಾತ 1/2. ನೋಡಿ, ಇಲ್ಲಿ x ರ ಘಾತ ಇದನ್ನ 1/2 -2x² -5. ಇಲ್ಲಿ x ರ ಘಾತದ 1/2 ಅಲ್ಲಿ 1/2 ಪೂರ್ಣಾಂಕನ ಮಕ್ಕಳ ಅಲ್ಲ ಅಲ್ವಾ? ಇದು ಎಂತ ಸಂಖ್ಯೆ ಹಾಗಾದ್ರೆ? 1/2 ಭಾಗಲಬ್ಧ ಸಂಖ್ಯೆ. ವೆರಿ ಗುಡ್, ಭಾಗಲಬ್ಧ ಸಂಖ್ಯೆ. ಇಲ್ಲಿ ಘಾತ ಸೂಚಿ ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಇದು ಬಹುಪದೋಕ್ತಿ ಆಗುತ್ತಾ ಇಲ್ವಾ? ಯಾಕೆಂದ್ರೆ ಘಾತ ಸೂಚಿ ಬಹುಪದೋಕ್ತಿ ಆಗಿರ್ಬೇಕು ಅಂದ್ರೆ ಘಾತ ಸೂಚಿ ಏನಾಗಿರ್ಬೇಕು? ಈಗ ಇನ್ನೊಂದು ಉದಾಹರಣೆ ನೋಡೋಣ. (1/x² + x) 1/x² + x. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಪದದಲ್ಲಿ ಬೀಜಾಕ್ಷರವು ಎಲ್ಲಾಗಿದೆ? ಛೇದದಲ್ಲಿದೆ. ಹೌದಾ? ಛೇದದಲ್ಲಿದೆ. ಎರಡನೇ ಪದ +x ಇದೆ. ನೋಡಿ, ಇದನ್ನ ನಾವು ಯಾವುದೇ ಒಂದು ಬಹುಪದೋಕ್ತಿ ಅಂತ ನಾವು ನಿರ್ಧರಿಸಬೇಕಾದ್ರೆ ಇಲ್ಲಿ ನಾವು ಎಲ್ಲಾ ಬೀಜ ಪದಗಳನ್ನ ಎಲ್ಲಿ ತರ್ತೀವಿ? ಅಂಶಕ್ಕೆ ತಗೊಳ್ಬೇಕು. ಇಲ್ಲಿ ಅಂಶಕ್ಕೆ ತಂದಾಗ x ರ ಘಾತ +2, ಛೇದದಲ್ಲಿರುವಂತ x ರ ಘಾತ +2 ಅಂಶಕ್ಕೆ ಬಂದಾಗ ಏನಾಗುತ್ತೆ? ವೆರಿ ಗುಡ್. x ರ ಘಾತ +2 ಮೇಲೆ ಬಂದಾಗ ಏನಾಗುತ್ತೆ?
ನೋಡಿ ಈ ಒಂದು ಬೀಜೋಕ್ತಿನಲ್ಲಿ ಮೊದಲನೇ ಪದ ಏನಾಯ್ತಾಯ್ತು? ಈಗ ಘಾತಸೂಚಿ ಋಣಪೂರ್ಣಾಂಕ. ಈಗ ಋಣಪೂರ್ಣಾಂಕ ಆಗಿರೋದ್ರಿಂದ ಈ ಬೀಜೋಕ್ತಿನ ನಾವು ಬಹುಪದೋಕ್ತಿ ಅಂತ ಕರೆಯಕ್ಕಾಗುತ್ತಾ? ಇದರ ಅದ್ರ ವಾಕ್ಯಕ್ಕೆ ಏನಾಗುತ್ತೆ? ವಿರುದ್ಧವಾಗಿದೆ, ಹೌದಾ? ಹಾಗಾಗಿ ಈ ಬೀಜೋಕ್ತಿಯು ಬಹುಪದೋಕ್ತಿ ಅಲ್ಲ, ಯಾಕೆಂದ್ರೆ ಇದು ಋಣಪೂರ್ಣಾಂಕವಾಗಿದೆ. ಸೊ ಇದು ಹಾಗಾದ್ರೆ ಬಹುಪದೋಕ್ತಿ ಅಂದ್ರೆ ಏನು ಮಕ್ಕಳ? ಧನಪೂರ್ಣಾಂಕವುಳ್ಳ ಘಾತಸೂಚಿಯನ್ನ ಹೊಂದಿರುವ ಬೀಜೋಕ್ತಿಯನ್ನ ನಾವು ಬಹುಪದೋಕ್ತಿ ಅಂತೇಳಿ ಕರಿತೇವೆ. ಇಲ್ಲಿ ಬಹುಪದೋಕ್ತಿಯನ್ನ ನಾವು ಆ ಅಕ್ಷರ, ಆ ಬೀಜೋಕ್ತಿಯಲ್ಲಿರುವಂತಹ ಅಕ್ಷರ, ಈ ಬಹುಪದೋಕ್ತಿ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂದ್ರೆ ಅಲ್ಲಿರುವ ಎಲ್ಲಾ ಪದದಲ್ಲೂ ಕೂಡ ಒಂದೇ ಅಕ್ಷರ ಇರುತ್ತೆ, ಏಕ ಅಕ್ಷರ ಇರುತ್ತೆ. ಈಗ ನಾನು ಈಗಾಗಲೇ ಬರ್ದಿರೋದ್ರಲ್ಲಿ ಈಗ x³ + x² - x + i. ನೋಡಿ ಇಲ್ಲಿ 4 ಪದಗಳಿದೆ, ಹೌದಲ್ವಾ? 4 ಪದದಲ್ಲಿ ಇಲ್ಲಿ ಎಲ್ಲಾ ಪದದಲ್ಲಿರುವ ಅಕ್ಷರ ಏನಾಗಿದೆ? x ಇದೆ ಅಲ್ವಾ? ಹಾಗೆ ಈ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಂದ್ರೆ ಆ ಬಹುಪದೋಕ್ತಿಯಲ್ಲಿ ಯಾವ ಅಕ್ಷರ ಇರುತ್ತೋ ಆ ಅಕ್ಷರವನ್ನ ನಾವು ಆ ಬಹುಪದೋಕ್ತಿ ಹೆಸರಾಗಿ ಕೊಡ್ತೇವೆ. ಇಲ್ಲಿ x ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿರೋದ್ರಿಂದ ಈ ಬಹುಪದೋಕ್ತಿ ಹೆಸರೇನು? ಎಂತ x? ಯಾವ್ದಾದ್ರು x. ಇಲ್ಲಿ ನಾವು ಆವರಣದ ಒಳಗಡೆ ಆ ಬಹುಪದೋಕ್ತಿಯಲ್ಲಿರುವ ಅಕ್ಷರವನ್ನ ಬರೀತೀವಿ. ಅದ್ರ ಹೊರಗಡೆ ನೀವು ಯಾವ ಅಕ್ಷರ ಬೇಕಾದ್ರೂ, ಕ್ಯಾಪಿಟಲ್ ದೊಡ್ಡ ಅಕ್ಷರನಾದ್ರೂ ಸಣ್ಣ ಅಕ್ಷರನಾದ್ರೂ ಕೊಡ್ಬೋದು. ನಾನು ಇಲ್ಲಿ ಪಿ ಅನ್ನೋದು ನೀವು ಯಾವ ಅಕ್ಷರನಾದ್ರೂ ಕೊಡಿ, ಅದರ ಆವರಣದ ಒಳಗಡೆ ಇರುವ ಅಕ್ಷರವು ಯಾವುದನ್ನ ಸೂಚಿಸಬೇಕು? ಆ ಬಹುಪದೋಕ್ತಿಯ ಚರಾಕ್ಷರವೇ ಆಗಿರಬೇಕು. ಹಾಗಾದ್ರೆ ಈ ಬಹುಪದೋಕ್ತಿಯ ಹೆಸರೇನು? ಬಹುಪದೋಕ್ತಿ. ಅರ್ಥ ಆಯ್ತಲ್ಲ ಮಕ್ಕಳ? ಬಹುಪದೋಕ್ತಿ ಹೆಸರನ್ನ ನಾವು ಅಲ್ಲಿರುವ ಚರಾಕ್ಷರಕ್ಕೆ ಕೊಡ್ತೇವೆ. ಇಲ್ಲಿ ನಾನು ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ, ತಗೊಂಡಿದ್ದೀನಿ. ನೋಡಿ ಇಲ್ಲಿ ಈ ಬಹುಪದೋಕ್ತಿ ನೋಡಿ ಏನಿದೆ ನೋಡಿ. ಯಾಕೆ ನಾನು ಎಂ ಅಂತ ಕೊಟ್ಟಿದ್ದೀನಿ? ಯಾವ ಚರಾಕ್ಷರ ಇದೆ? ಜ್ಯೋತಿ, ಇಲ್ಲಿರುವ ಬಹುಪದೋಕ್ತಿಯಲ್ಲಿರುವ ಚರಾಕ್ಷರ ಯಾವುದು? ಎಂ. ಗುಡ್. ಇಲ್ಲಿ ಎಂ ಆಗಿರೋದ್ರಿಂದ ಈ ಬಹುಪದೋಕ್ತಿ ಹೆಸರೇನು? ಹಾಗಾದ್ರೆ ಎಲ್ಲದಕ್ಕೂ ಪಿ ಅಂತಾನೆ ಕೊಡ್ಬೇಕಾ? ಹೊರಗಡೆ ಇರುವ ಅಕ್ಷರ ಯಾವ್ದಾರಾಗಿರ್ಬೋದು, ಅದ್ರ ಒಳಗಡೆ ಆವರಣದ ಒಳಗಡೆ ಇರುವ ಅಕ್ಷರ ಏನಾಗಿರ್ಬೇಕು? ಬಹುಪದೋಕ್ತಿಯ ಚರಾಕ್ಷರವೇ ಆಗಿರ್ಬೇಕು. ಸೊ ಈ ರೀತಿ ನಾವು ಬಹುಪದೋಕ್ತಿ ಹೆಸರನ್ನ ಕೊಡ್ತೇವೆ. ಈಗ ನಾವು ಬಹುಪದೋಕ್ತಿಯ ಮಹತ್ತಮ ಘಾತ. ಮಹತ್ತಮ ಘಾತಕ್ಕೆ ಇನ್ನೊಂದು ಹೆಸರು ಡಿಗ್ರಿ ಅಂತೇಳಿ ಕರಿತೀವಿ. ಈಗಾಗಲೇ ಕೇಳಿದಿರಲ್ಲ ಮಕ್ಕಳು, 9ನೇ ತರಗತಿನಲ್ಲಿ ಮಹತ್ತಮ ಘಾತ ಮತ್ತು ಡಿಗ್ರಿ ಅಂದ್ರೆ ಏನು ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಇದು ಮತ್ತೊಮ್ಮೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೆ ಬಹುಪದೋಕ್ತಿಯ ಗರಿಷ್ಠ ಘಾತ ಸೂಚಿಯನ್ನು, ಬಹುಪದೋಕ್ತಿಯಲ್ಲಿರುವ ಪದಗಳಲ್ಲಿರುವ ಗರಿಷ್ಠ ಘಾತ ಸೂಚಿಯನ್ನ ನಾವೇನಂತ ಕರಿತೀವಿ? ಆ ಬಹುಪದೋಕ್ತಿಯ ಮಹತ್ತಮ ಘಾತ. ಗರಿಷ್ಠ ಘಾತ, ಮಹತ್ತಮ ಅಂದ್ರೆ ದೊಡ್ಡದು, ಗರಿಷ್ಠ. ಹಾಗೆ ಆ ಬಹುಪದೋಕ್ತಿಯಲ್ಲಿ ಅಕ್ಷರಗಳ ಘಾತ ಸೂಚಿನಲ್ಲಿ ಯಾವ ಅಕ್ಷರದ ಘಾತ ಸೂಚಿ ದೊಡ್ಡದಿರುತ್ತೋ ಅದನ್ನ ಆ ಬಹುಪದೋಕ್ತಿಯ ಡಿಗ್ರಿ ಅಥವಾ ಗರಿಷ್ಠ ಘಾತ, ಮಹತ್ತಮ ಘಾತ ಅಂತೇಳಿ ಕರೀತೀವಿ. ಉದಾಹರಣೆಗೆ ನಾನೀಗ ಒಂದು ಬಹುಪದೋಕ್ತಿ ಬರೀತೀನಿ, ನೋಡೋಣ ಇದನ್ನು ಗುರುತಿಸಿ. ಈ ಬಹುಪದೋಕ್ತಿನಲ್ಲಿ ಹೈಯೆಸ್ಟ್ ಘಾತ ಯಾವಿದೆ ಅನ್ನೋದನ್ನ ನೋಡಿ. ನಾನು ಇಲ್ಲಿ ಒಂದು ಬಹುಪದೋಕ್ತಿ ಬರೆದಿದ್ದೀನಿ ಮಕ್ಕಳ. ಇದು ಯಾವ ಅಕ್ಷರದ ಬಹುಪದೋಕ್ತಿ? ಈ ಬಹುಪದೋಕ್ತಿ ವೈ. ಯಾಕೆಂದ್ರೆ ಇಲ್ಲಿರುವ ಎಲ್ಲಾ ಪದಗಳಲ್ಲಿರುವ ಚರಾಕ್ಷರ ಯಾವ್ದಾಗಿದೆ? ವೈ. ಹಾಗೆ ವೈ ಚರಾಕ್ಷರವುಳ್ಳ ಬಹುಪದೋಕ್ತಿ. ಈಗ ಈ ಬಹುಪದೋಕ್ತಿನಲ್ಲಿ ಮೊದಲನೇ ಪದ ಘಾತ ನಾನು ಕೇಳಿದರೆ ನನಗೆ ಮೊದಲನೇ ಪದದಲ್ಲಿರುವ ಘಾತ ಸೂಚಿ ಎಷ್ಟಿದೆ? ವೆರಿ ಗುಡ್, 4 ಇದೆ. ಕುತ್ಕೊಳ್ಳೋ. ಐಶ್ವರ್ಯ, ಎರಡನೇ ಪದ ಘಾತ ಸೂಚಿ ಯಾವುದು? 5. ಗುಡ್. ಚೌಡ ಮೇಡಮ್, ಮೂರನೇ ಪದದಲ್ಲಿ ಘಾತ ಸೂಚಿ ಏನಿದೆ? 2 ಇದೆ. ಗುಡ್. 4ನೇ ಪದ ಏನು? ಸ್ಥಿರ ಸಂಖ್ಯೆ. ಇಲ್ಲಿ ಸ್ಥಿರ ಸಂಖ್ಯೆ ಇದೆ ಅಂದ್ರೆ ಅಲ್ಲಿ ಅಕ್ಷರ ಇಲ್ಲ ಅಂತ ಅರ್ಥ. ಏನಾಗಿದೆ ಅದ್ರ ಘಾತ ಸೂಚಿ ಏನಾಗಿರುತ್ತೆ? ನಾವು ಹೇಳು. ಇಲ್ಲಿ 4 ಅನ್ನೋದು ಸ್ಥಿರ ಸಂಖ್ಯೆ. ಯಾಕದು ಸಂಖ್ಯೆ ಆಗಿದೆ? ಅದ್ರ ಪಕ್ಕದಲ್ಲಿರೋ ಚರಾಕ್ಷರ ಏನಾಗಿರುತ್ತೆ? ಘಾತ ಸೂಚಿ ಏನಾಗಿರುತ್ತೆ? ಘಾತ ಸೂಚಿ ಘಾತ ಸೂಚಿ ಅಲ್ಲಿ ಏನು ಇಲ್ಲ, ಅಲ್ಲಿ ಅಕ್ಷರ ಇಲ್ಲ ಅಂದ್ರೆ ಅದ್ರ ಘಾತ ಸೂಚಿ, ಆ ಚರಾಕ್ಷರದ ಘಾತ ಸೂಚಿ ಏನು? 0. ಯಾವುದೇ ಚರಾಕ್ಷರದ ಘಾತ ಸೂಚಿ 0 ಆಗಿದ್ರೆ ಅದ್ರ ಬೆಲೆ ಎಷ್ಟು? 1. ಸೊ ಈಗ ಇಲ್ಲಿರುವ ಎಲ್ಲಾ ಪದದಲ್ಲಿ ಈಗ ಇಷ್ಟಿರುವ ಎಲ್ಲಾ ಪದಗಳಲ್ಲಿ
ಗರಿಷ್ಠ ಘಾತ ಯಾವ್ದಿದೆ ಅನ್ನೋದನ್ನ ಈಗ ನೀವು ಯಾರಾದ್ರೂ ಒಬ್ರು ನಾನು ಕೇಳಿದವ್ರು ಹೇಳ್ಬೇಕು. ಬಸವರಾಜ ಹೇಳು, ಇಲ್ಲಿರುವ ಬಹುಪದೋಕ್ತಿಯಲ್ಲಿ ಯಾವ ಅಕ್ಷರದ ಘಾತ ದೊಡ್ಡದಿದೆ? ಯಾವ್ದು ದೊಡ್ಡದಿದೆ ಇಲ್ಲಿ? 5 ಅಲ್ವಾ? ಗುಡ್, 5 ದೊಡ್ಡದಿದೆ. ಹಾಗಾಗಿ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 5 ಅಷ್ಟೇ. ಅಷ್ಟು ಪದಗಳಲ್ಲಿ ಯಾವ ಪದದ ಗಾತ ದೊಡ್ಡದಿರುತ್ತೋ ಅದೇ ಆ ಬಹುಪದೋಕ್ತಿಯ ಡಿಗ್ರಿ ಅಂತೇಳಿ ಕರಿತೀವಿ. ಹಾಗೆ ಇದರ ಡಿಗ್ರಿ ಎಷ್ಟು? 5. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮಕ್ಕಳು. ಯಾವ್ದಾದ್ರು ಒಂದು ಬಹುಪದೋಕ್ತಿಯನ್ನ ಕೊಟ್ಟು ಆ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಹೇಳಿ ಕೇಳ್ತಾರೆ. ಹಾಗೆ ಇದ್ರ ಡಿಗ್ರಿ 5. ಈಗ ಇನ್ನೊಂದು ತೋರಿಸ್ತೀನಿ, ಈಗ ನೀವು ಹೇಳಿ. ನೋಡಿ, ಇಲ್ಲೊಂದಿದೆ ಬಹುಪದೋಕ್ತಿ. ಬಹುಪದೋಕ್ತಿ ತನುಶ್ರೀ ಹೇಳ, ಈ ಬಹುಪದೋಕ್ತಿಯನ್ನು ಓದು. P of y into P of y equals y square ವೈಯರ ಘಾತ y ರ ಘಾತ 4 ಮೈನಸ್ 3y ರ ಘಾತ 3 ಪ್ಲಸ್ y ರ ಘಾತ 2. ಗುಡ್. ಕುತ್ಕೊಳ್ಳಿ, ನೀನ್ ಹೇಳ ಕಲ್ಪನಾ. ಈ ಒಂದು ಬಹುಪದೋಕ್ತಿನಲ್ಲಿ ಗರಿಷ್ಠ ಘಾತ ಯಾವ್ದಿದೆ? ವೆರಿ ಗುಡ್. ಇದರಲ್ಲಿ ಗರಿಷ್ಠ ಘಾತ ಯಾವುದು? 4. ಹಾಗೆ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಕಲ್ಪನಾ? 4. ವೆರಿ ಗುಡ್. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 4. ನೆಕ್ಸ್ಟ್ ವಿದ್ಯಾ, ಇದು ಯಾವ ಚರಾಕ್ಷರದ ಬಹುಪದೋಕ್ತಿ? ಇಲ್ಲಿರುವ ಚರಾಕ್ಷರ. ಇಲ್ಲಿ ಯಾವ ಚರಾಕ್ಷರದ ಬಹುಪದೋಕ್ತಿ? ವೆರಿ ಗುಡ್. ಇದು ಯಾವ ಚರಾಕ್ಷರ ಬಹುಪದೋಕ್ತಿ? ಯು ಚರಾಕ್ಷರದ ಬಹುಪದೋಕ್ತಿ. ಇಲ್ಲಿ ನೀನು ಹೇಳೋಣ, ಈ ಬಹುಪದೋಕ್ತಿಯಲ್ಲಿರುವ ಡಿಗ್ರಿ ಎಷ್ಟು? 2. ವೆರಿ ಗುಡ್. ಯಾಕೆ 2? ಇದರಲ್ಲಿರುವ ಪದಗಳಲ್ಲಿ ಗರಿಷ್ಠ ಘಾತ ಯಾವ್ದಿದೆ? 2. ಯಾಕೆಂದ್ರೆ ಇನ್ನೊಂದು ಚರಾಕ್ಷರದ ಘಾತ ಏನಿದೆ? 1 ಇದೆ. ಹಾಗಾಗಿ ಗರಿಷ್ಠ ಘಾತ ಸೂಚಿ 2 ಇರೋದ್ರಿಂದ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 2. ಸೊ ಈ ರೀತಿ ಡಿಗ್ರಿ ಅರ್ಥ ಆಯ್ತಲ್ಲ ಮಕ್ಕಳ? ಈಗ ನಾವು ಈ ತರಗತಿಯಲ್ಲಿ ನಾವು ಏನ್ ತಿಳ್ಕೊಂಡ್ವಿ? ಬಹುಪದೋಕ್ತಿ ಅರ್ಥ ತಿಳ್ಕೊಂಡ್ವಿ, ಬಹುಪದೋಕ್ತಿಯ ಮಹತ್ತಮ ತಿಳ್ಕೊಂಡ್ವಿ. ಇದೆಲ್ಲ 9ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಈಗ ಬಹುಪದೋಕ್ತಿಯ ವಿಧಗಳನ್ನ ತಿಳ್ಕೊಂಡ್ವಿ. ಬಹುಪದೋಕ್ತಿಯ ವಿಧಗಳು ಯಾವಿದೆ? ಬಹುಪದೋಕ್ತಿ ವಿಧ: ರೇಖಾತ್ಮಕ ಬಹುಪದೋಕ್ತಿಗಳು, ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಅಂದ್ರೆ ಈಗ ಬಹುಪದೋಕ್ತಿಯ ಡಿಗ್ರಿ, ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ 1 ಆಗಿದ್ದರೆ, ಡಿಗ್ರಿ ಮೀನ್ಸ್ ಗರಿಷ್ಠ ಘಾತ. ಬಹುಪದೋಕ್ತಿ, ಯಾವುದೇ ಬಹುಪದೋಕ್ತಿಯ ಗರಿಷ್ಠ ಘಾತ 1 ಇದ್ದರೆ ಆ ಬಹುಪದೋಕ್ತಿಯನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಹೇಳಿ ಕರಿತೀವಿ. ಉದಾಹರಣೆಗೆ x + 5. ನೋಡಿ, ಇದು ಅಕ್ಷರವುಳ್ಳ ಒಂದು ಬಹುಪದೋಕ್ತಿ ಬರ್ದಿದ್ದೀನಿ. ನೋಡಿ, ಇಲ್ಲಿ ಬಹುಪದೋಕ್ತಿನಲ್ಲಿ ಗರಿಷ್ಠ ಘಾತ ಸೂಚಿ x ನ ಘಾತ ಯಾವ್ದಿದೆ? 1. ಹಾಗೆ ಇಲ್ಲಿ ಡಿಗ್ರಿ, ಹಾಗಾದ್ರೆ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 1. ಸೊ ಡಿಗ್ರಿ 1 ಆಗಿರುವ ಬಹುಪದೋಕ್ತಿ, ಡಿಗ್ರಿ 1 ಆಗಿರುವ ಬಹುಪದೋಕ್ತಿಯನ್ನ ನಾವೇನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ. ಇನ್ನೊಂದು ಉದಾಹರಣೆ ನೋಡಿ, ಇಲ್ಲಿ m ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿದೆ. ಈ m ಚರಾಕ್ಷರವುಳ್ಳ ಬಹುಪದೋಕ್ತಿಯ ಗರಿಷ್ಠ ಘಾತ ಎಷ್ಟಿದೆ? 1. ಈ ರೀತಿ ಗರಿಷ್ಠ ಘಾತ 1 ಆಗಿದ್ರೆ ಆ ಬಹುಪದೋಕ್ತಿಯಿಂದ ಬಹುಪದೋಕ್ತಿ ರೇಖಾತ್ಮಕ ಬಹುಪದೋಕ್ತಿ. ಹಾಗಾದ್ರೆ ಇದನ್ನ ನಾವು ಆದರ್ಶ ರೂಪ ಬರೆಯೋಣ. ಹಾಗಾದ್ರೆ ಆದರ್ಶ ರೂಪ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ. ಡಿಗ್ರಿ 1 ಇರೋ ಅಕ್ಷರ ಅಷ್ಟೇ ಬರೀಬೇಕು. ಅಕ್ಷರ 1 ಇದ್ರೂ ನಡೆಯುತ್ತೆ, ಅಥವಾ ಇನ್ನೊಂದು ಅದ್ರ ಜೊತೆ ಸ್ಥಿರ ಸಂಖ್ಯೆ ಬೇಕಾದ್ರೂ ಬರೀಬಹುದು ನಾವು. ಆದರ್ಶ ರೂಪ ಅಂದ್ರೆ ಇದರ ಆದರ್ಶ ರೂಪ ನೋಡಿ, ಇಲ್ಲಿ x ಅನ್ನೋದು ಈ ಬಹುಪದೋಕ್ತಿಯ ಚರಾಕ್ಷರ. ಇಲ್ಲಿ a ಮತ್ತು b ಅನ್ನೋದೇನು? a ಅನ್ನೋದು x ನ ಸಹಗುಣಕ, ಮತ್ತು ಇಲ್ಲಿ a ಮತ್ತು b ಅನ್ನೋದು ವಾಸ್ತವ ಸಂಖ್ಯೆಗಳು. ಇಲ್ಲಿ x ಸಹಗುಣಕ ಯಾವ್ದಾಗಿದೆ? a ಆಗಿದೆ. ಇಲ್ಲಿ a ಮಾತ್ರ ನೋಡಿ, ರೇಖಾತ್ಮಕ ಬಹುಪದೋಕ್ತಿನಲ್ಲಿ a ಯಾವ ಕಾರಣಕ್ಕೂ, ನಾನು ಈಗಾಗಲೇ ಹೇಳಿದೆ ನಿಮಗೆ, a b ಅಂದ್ರೆ ವಾಸ್ತವ ಸಂಖ್ಯೆ.
ಅಲ್ಲಿ ಭಾಗಲಬ್ಧನಾದ್ರು ಬರಿಬಹುದು, ಅಭಾಗಲಬ್ಧನಾದ್ರು ಸಂಖ್ಯೆಗಳನ್ನು ಉದಾಹರಣೆಯಾಗಿ ಬರಿಬಹುದು. ಆದ್ರೆ ಎ ಜಾಗದಲ್ಲಿ 0 ಮಾತ್ರ ಬರೆಯುವುದಿಲ್ಲ. ಯಾಕೆ ಹೇಳಿ, ಯಾರಾದ್ರೂ ಹೇಳ್ತೀರಾ ಎ ಜಾಗದಲ್ಲಿ 0 ಯಾಕೆ ಬರೆಯೋಂಗಿಲ್ಲ ಅಂತ? 0 ಬರೆದ್ರೆ ಏನಾಗುತ್ತೆ? ಇದು ರೇಖಾತ್ಮಕ ಬಹುಪದೋಕ್ತಿ, ವಾಸ್ತವ ಸಂಖ್ಯೆ ಬರಿಬಹುದು ಅಂದ್ರೆ 0 ವಾಸ್ತವ ಸಂಖ್ಯೆನೇ, ಆದ್ರೆ ಎ ಜಾಗಕ್ಕೆ ಮಾತ್ರ ಬರೆಯೋಂಗಿಲ್ಲ. ಯಾಕೆ? ಯಾರಾದ್ರೂ ಗೊತ್ತಿರೋರು ಹೇಳ್ರಿ. ಯಾರಿಗಾದ್ರೂ ಐಡಿಯಾ ಇದೆಯಾ? ಏನಾಗುತ್ತೆ? ಎ ಜಾಗ 0 ಬರೆದಾಗ ಏನಾಗುತ್ತೆ? ಹೇಳಪ್ಪ ಮಿತ್ರ. ಎಕ್ಸರ ಘಾತ ಯಾಕೆ 0 ಆಗುತ್ತೆ? ಏನ ನಾನು ಸಹಗುಣಕ 0 ಕೊಟ್ಟಾಗ ಏನಾಗುತ್ತೆ? ಪದ ಏನಾಗುತ್ತೆ? ಗುಣಿಸಿದಾಗ ಪದ ಏನಾಗುತ್ತೆ? 0 ಆಗುತ್ತೆ. ಸೊ ಇಲ್ಲಿ ಎಕ್ಸರ ಈ ಮೊದಲನೇ ಪದ ಎಕ್ಸ್ಟರಾಕ್ಷರ ಪದನೇ 0 ಆದಾಗ, ಅಲ್ಲಿರೋ ಅಕ್ಷರನೇ ಇಲ್ಲದೆ ಆದಾಗ ಅದು ರೇಖಾತ್ಮಕ ಬಹುಪದೋಕ್ತಿ ಆಗುತ್ತಾ? ಬಹುಪದೋಕ್ತಿ ಅಂತಂದ್ರೆ ಅಲ್ಲಿ ಏನಾಗಿರ್ಬೇಕು? ಚರಾಕ್ಷರ ಇರಬೇಕು. ಅದ್ರಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಇದ್ರೆ ಗರಿಷ್ಠ ಘಾತ ಇರುವ ಯಾವ ಚರಾಕ್ಷರ ಇರಬೇಕು? ಘಾತ ಹೊಂದಿರುವ ಚರಾಕ್ಷರ ಮಾತ್ರ ಇರಬೇಕು. ಇಲ್ಲಿ ನಾವು ಎ ಜಾಗಕ್ಕೆ ಏನಾದ್ರು 0 ಕೊಟ್ಟಾಗ ಅಲ್ಲಿ ಎಕ್ಸ್ ನ ಪದ ಏನಾಗುತ್ತೆ? 0 ಆಗಿದೆ. ಹಾಗಾದ್ರೆ ಅದು ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿ ಆಗಲ್ಲ. ಆದ್ರೆ ಬಿ 0 ಆಗ್ಬಹುದು. ಬಿ ಏನಾಗ್ಬೋದು? ಬೆಲೆ 0 ಆಗ್ಬೋದು. ಆದ್ರೆ ಎ ಮಾತ್ರ ಯಾವ ಕಾರಣಕ್ಕೆ ಏನಾಗಿಲ್ಲ? 0 ಆಗ್ಬೋದು. ಈಗ ಉದಾಹರಣೆಗೆ ಪಿ ಆಫ್ ವೈ ಇಸ್ ಈಕ್ವಲ್ ಟು 5y. ನಾನು ಒಂದು ಉದಾಹರಣೆ ಬರ್ತೀನಿ ನೋಡಿ. ಎ ಜಾಗದಲ್ಲಿ ಏನಿದೆ? ಇದು ಯಾವ ಚರಾಕ್ಷರಗಳ ಬಹುಪದ? ಇಲ್ಲಿ ಆದರ್ಶ ರೂಪದ ಪ್ರಕಾರ ಏನಿರ್ಬೇಕಾಯ್ತು ಅನ್ಕೊಂಡಿದ್ರಿ ನೀವು? ax ಪ್ಲಸ್ ಬಿ. ಆದ್ರೆ ಇಲ್ಲಿ ಒಂದೇ ಪದ ಇದೆ 5y. ಹಾಗಾದ್ರೆ ಇಲ್ಲಿ ಬಿ ಏನಾಗಿದೆ? ವೆರಿ ಗುಡ್. ಬಿ ಏನಾಗಿದೆ? 0. ಇಲ್ಲಿ ಏನು? ಏನ ಬೆಲೆ ಏನು? 5. ಬಿ ಏನಾಗಿದೆ? 0. ಹಾಗಾಗಿ ರೇಖಾತ್ಮಕ ಬಹುಪದೋಕ್ತಿನಲ್ಲಿ ಏನ ಬೆಲೆ ಮಾತ್ರ 0 ಆಗೋದಿಲ್ಲ, ಇನ್ನು ಬಿ ನ ಬೆಲೆ ಯಾವುದೇ ವಾಸ್ತವ ಸಂಖ್ಯೆ ಆಗಿರಬಹುದು. ಸೊ ಇದು ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಮತ್ತು ಉದಾಹರಣೆ. ಇಲ್ಲಿ ಎರಡನೇ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ. ವರ್ಗ ಪದದಲ್ಲೇ ಇದೆ. ವರ್ಗ ಅಂದ್ರೆ ಏನು? ಬರೀ ಎರಡ? ವೆರಿ ಗುಡ್. ಘಾತ 2. ಘಾತ 2 ನಾವೇನಂತೀವಿ? ವರ್ಗ. ಹಾಗಾದ್ರೆ ವರ್ಗ ಬಹುಪದೋಕ್ತಿ ಅಂದ್ರೆ ಘಾತ ಡಿಗ್ರಿ. ಆ ಇಡೀ ಬಹುಪದೋಕ್ತಿನಲ್ಲಿ ಗರಿಷ್ಠ ಘಾತ ಏನಾಗಿರ್ಬೇಕು? 2 ಆಗಿದ್ದರೆ ಆ ಬಹುಪದೋಕ್ತಿಯನ್ನ ನಾವು ವರ್ಗ ಬಹುಪದೋಕ್ತಿ ಹೇಳಿ ಕರಿತೀವಿ. ಡಿಗ್ರಿ 2 ಆಗಿರುವ ಬಹುಪದೋಕ್ತಿ. ಉದಾಹರಣೆಗೆ ನಾನು ಇಲ್ಲಿ ಒಂದು ಈ ಚರಾಕ್ಷರ ಯಾವ ಅಕ್ಷರದ ಬಹುಪದೋಕ್ತಿ? ಅಕ್ಷರದ ಬಹುಪದೋಕ್ತಿ ಬರ್ದಿದ್ದೀನಿ. ಸೊ ಇಲ್ಲಿ ಈ ಬಹುಪದೋಕ್ತಿನಲ್ಲಿ ಡಿಗ್ರಿ ಎಷ್ಟಾಗಿದೆ? 2 ಮಾತ್ರ ಅಲ್ವಾ ಹೈಯೆಸ್ಟ್ ಇರೋದು. ಹಾಗೆ ಗರಿಷ್ಠ ಘಾತ 2 ಇರುವ ಬಹುಪದೋಕ್ತಿಯನ್ನ ನಾವು ರೇಖಾತ್ಮಕ ಡಿಗ್ರಿ ಎಷ್ಟಿದೆ? 2. ಡಿಗ್ರಿ 1 ಇರೋದು ಇದೆ, 2 ಇರೋದು ಇದೆ, ಸ್ಥಿರ ಸಂಖ್ಯೆ ಇದೆ. ಆದ್ರೆ ಗರಿಷ್ಠ ಘಾತ ಯಾವುದು? 2. ಹಾಗೆ ಈ ಗರಿಷ್ಠ ಘಾತ ಯಾವ್ದನ್ನ ಹೊಂದಿರುತ್ತೋ ಆ ಆಧಾರದ ಮೇಲೆ ಆ ಬಹುಪದೋಕ್ತಿ ಹೆಸರನ್ನ ಕೊಡ್ತೀವಿ ನಾವು. ಗರಿಷ್ಠ ಘಾತ 1 ಇದ್ರೆ ರೇಖಾತ್ಮಕ ಬಹುಪದೋಕ್ತಿ, ಗರಿಷ್ಠ ಘಾತ 2 ಇದ್ರೆ ಬಹುಪದೋಕ್ತಿ. ಈಗ ಇನ್ನೊಂದು ವಿಧ ಬಹುಪದೋಕ್ತಿಯ ಇನ್ನೊಂದು ವಿಧ ಇದೆ, ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ. ಘನ ಬಹುಪದೋಕ್ತಿ ಅಂದ್ರೆ ಘನ ಅಂದ್ರೆ ಏನ್ರಪ್ಪ? ಹಾಗಾದ್ರೆ ಘಾತ 3 ಆಗಿರೋ ಪದ ಇದ್ರೆ ಮಾತ್ರ ಅದು ಘನ ಬಹುಪದೋಕ್ತಿ ಆಗುತ್ತಾ? ಇಲ್ಲ. ಘಾತ 3 ಇರುವ ಪದ ಮಾತ್ರ ಇದ್ರೆ ಆಗಲ್ಲ. ಅದು ಗರಿಷ್ಠ ಘಾತ 3 ಆಗಿರ್ಬೇಕು. ಘಾತ 3 ಇದ್ದು ಘಾತ 4 ಇದ್ರೆ ಅದು ಘನ ಬಹುಪದೋಕ್ತಿ ಆಗಲ್ಲ. ಉದಾಹರಣೆಗೆ x³ - 4x² + 5x ರ ಘಾತ 4. ನೋಡಿ, ಈ ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತ ಏನಿದೆ? 4. ಆದ್ರೆ ಘನ ಬಹುಪದೋಕ್ತಿ ಆಗಿರ್ಬೇಕು ಅಂದ್ರೆ ಗರಿಷ್ಠ ಘಾತ ಏನಾಗಿರ್ಬೇಕು? 3 ಮಾತ್ರ ಇರಬೇಕು. ಉದಾಹರಣೆಗೆ x ರ ಘಾತ 3 - 4x² + 5x. ಈ ಬಹುಪದೋಕ್ತಿಯ ಗರಿಷ್ಠ ಘಾತ ಯಾವ್ದಾಗಿದೆ? 3 ಇರುವುದರಿಂದ ಈ ಬಹುಪದೋಕ್ತಿ ಎಂತ ಬಹುಪದೋಕ್ತಿ? ಘನ ಬಹುಪದೋಕ್ತಿ. ಡಿಗ್ರಿ 3 ಆಗಿರುವ ಬಹುಪದೋಕ್ತಿಯೇ ಘನ ಬಹುಪದೋಕ್ತಿ. ಈಗ ಇದರ ಆದರ್ಶ ರೂಪ ನೋಡೋಣ. ಹಾಗಾದ್ರೆ ಇದರ ಆದರ್ಶ ರೂಪ ಪಿ ಆಫ್
x is equal to ax cube plus bx square plus cx plus b. ನೋಡಿ ಇಲ್ಲಿ ಮೊದಲನೇ ಪದ 4 ಪದಗಳಿದಾವೆ. ಇಲ್ಲಿ ಗರಿಷ್ಠ ಘಾತ ಯಾವ್ದಿದೆ? 3 ಇದೆ. ಇಲ್ಲಿ ಒಂದು ಕಂಡೀಷನ್ ಇದೆ, ಏನಪ್ಪಾ ಅಂದ್ರೆ ಇಲ್ಲಿ a ಅನ್ನೋದು x ಕ್ಯೂಬ್ ನ ಸಹಗುಣಕ, b ಅನ್ನೋದು x ಸ್ಕ್ವೇರ್ ನ ಸಹಗುಣಕ, c ಅನ್ನೋದು ಸಹಗುಣಕ, d ಅನ್ನೋದು ಇಲ್ಲಿ a b c d ಅನ್ನೋದು ವಾಸ್ತವ ಸಂಖ್ಯೆ. ಆದ್ರೆ a ಮಾತ್ರ ಯಾವ ಕಾರಣಕ್ಕೂ ಏನಾಗಂಗಿಲ್ಲ. ಯಾಕೆಂದ್ರೆ a 0 ಆಯ್ತು ಅಂದ್ರೆ x ಕ್ಯೂಬ್ ಪದನ ಏನಾಗ್ಬಿಡುತ್ತೆ, ಮೊದಲನೇ ಪದ ಘಾತ 3 ರ ಪದ ಏನಾಗ್ಬಿಡುತ್ತೆ 0. ಅಲ್ಲಿ ಘಾತ 3 ರ ಪದ ಇಲ್ಲ ಅಂದ್ರೆ ಘನಬಹುಪದ ಹೇಗಾಗುತ್ತಲ್ವಾ. ಹಾಗೆ ಘನಬಹುಪದೋಕ್ತಿ ಆಗಿರ್ಬೇಕು ಅಂದ್ರೆ ಗರಿಷ್ಠ ಘಾತ ಸೂಚಿ ಯಾವ್ದಾಗಿರ್ಬೇಕು, 3 ರ ಪದ ಇರ್ಲೇಬೇಕು. ಹಾಗೆ a ನ ಬೆಲೆ ಮಾತ್ರ 0 ಆಗುತ್ತೆ. ಇನ್ನು b 0 ಆಗ್ಬೋದು, c 0 ಆಗ್ಬೋದು, d 0 ಆಗ್ಬೋದು. ಹಾಗೇನೆ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ನೋಡೋಣ. ವರ್ಗ ಬಹುಪದೋಕ್ತಿ ಆದರ್ಶ ರೂಪ ನಾವು ತಿಳ್ಕೊಳ್ಳಿಲ್ಲ. p of x is equal to a square plus bx plus c. ಇದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ. ಇಲ್ಲೂ ಅಷ್ಟೇನೆ x ಸ್ಕ್ವೇರ್ ನ ಪದ ಇದೆಯಲ್ಲ, x ಸ್ಕ್ವೇರ್ ನ ಸಹಗುಣಕ a ಮಾತ್ರ ಏನಾಗಂಗಿಲ್ಲ, 0 ಆಗಂಗಿಲ್ಲ. x ಸ್ಕ್ವೇರ್ ನ ಪದ 0 ಆಗಬಾರ್ದು ಅಂದ್ರೆ a is not equal to 0 ಆಗಬೇಕು. ಇನ್ನು b 0 ಆಗ್ಬೋದು, ಇಲ್ಲಿ a b c ಅನ್ನೋದು ವಾಸ್ತವ ಸಂಖ್ಯೆ. ಇಷ್ಟು ಬಹುಪದೋಕ್ತಿಯ ವಿಧಗಳು ಮತ್ತು ಅವುಗಳ ಆದರ್ಶ ರೂಪ. ಅರ್ಥ ಆಯ್ತಲ್ಲ ಮಕ್ಕಳ? ಈಗ ನಾನು ಕೆಲವೊಂದು ಉದಾಹರಣೆಯನ್ನು ತೋರಿಸ್ತೀನಿ. ಈಗ ಇದು ಯಾವ ಬಹುಪದೋಕ್ತಿ ಅಂತ ನೀವು ಹೇಳಿ. ಬಹುಪದೋಕ್ತಿ ಯಾವ ವಿಧ, ಇದು ಯಾವ ಬಹುಪದೋಕ್ತಿ ವಿಧ ಅಂತ ಹೇಳಿ. ಜಸ್ಟ್ ವಿಧ ಅಷ್ಟೇ ಹೇಳ್ಬೇಕು. ನಾನು ಕೇಳಿದವ್ರು ಹೇಳಿ, ಬಳಸಿದ್ದೆ ಹೇಳಪ್ಪ. ಈ ಬಹುಪದೋಕ್ತಿ ಯಾವ ಚರಾಕ್ಷರದ ಬಹುಪದೋಕ್ತಿ? ವೆರಿ ಗುಡ್, ಯು ಚರಾಕ್ಷರದ ಬಹುಪದೋಕ್ತಿ. ಇದು ಯಾವ ಬಹುಪದೋಕ್ತಿಯ ವಿಧ? ವೆರಿ ಗುಡ್, ವರ್ಗ ಬಹುಪದೋಕ್ತಿ. ಏಕೆಂದ್ರೆ ಅವನಷ್ಟೇ ಗರಿಷ್ಠ ಘಾತ 2 ಇರೋದ್ರಿಂದ ಇದು ವರ್ಗ ಬಹುಪದೋಕ್ತಿ. ವೆರಿ ಗುಡ್ ಭಾವನಾ. ಈ ಬಹುಪದೋಕ್ತಿ ಯಾವ ವಿಧದ ಬಹುಪದೋಕ್ತಿ? ಘಾತ, ಇದು ಬಹುಪದೋಕ್ತಿ ನೋಡಿ ಒಂದ್ಸತಿ ನೋಡಿ. ಡಿಗ್ರಿ ಹೇಳಿ. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 4 ಇದೆ. ಇದು ಘನ ಬಹುಪದೋಕ್ತಿಯ ನಾನು ಜಸ್ಟ್ ಏನ್ ಕೇಳಿದೀನಿ, ಡಿಗ್ರಿ ಕೇಳ್ತಾ ಇದ್ದೀನಿ. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 4. ವೆರಿ ಗುಡ್. ಡಿಗ್ರಿ 4 ಇರುವ ಬಹುಪದೋಕ್ತಿ. ಈಗ ಬಹುಪದೋಕ್ತಿ ವಿಧಗಳಲ್ಲಿ 3 ಅಷ್ಟೇ ಬರೋದು, ಡಿಗ್ರಿ 3 ಅಷ್ಟೇ ತಗೊಂಡಿದೀವಿ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ನಾನು ಇಲ್ಲೊಂದು ಬಹುಪದೋಕ್ತಿ ಬರ್ದಿದ್ದೀನಿ. ಇದು ಎಂತ ಬಹುಪದೋಕ್ತಿ ಅಂತ ಹೇಳಿ ಗಾಯತ್ರಿ ಹೇಳ. ವರ್ಗ ಬಹುಪದೋಕ್ತಿ. ವೆರಿ ಗುಡ್. ಇದ್ರ ಘಾತ ಸೂಚಿ ಎಷ್ಟಿದೆ? 2 ಇದೆ. ವೆರಿ ಗುಡ್. ಘಾತ ಸೂಚಿ 2 ಇದೆ. ಡಿಗ್ರಿ 2 ಆಗಿರೋದ್ರಿಂದ ಇದು ಎಂತ ಬಹುಪದೋಕ್ತಿ? ವರ್ಗ ಬಹುಪದೋಕ್ತಿ. ಮತ್ತು ಇದು ಯಾವ ರೂಪದಲ್ಲಿದೆ? ಆದರ್ಶ ರೂಪದ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ. ಸಂದೀಪ್ ನಿಂತ್ಕೊಳ್ಳ. ಈ ಬಹುಪದೋಕ್ತಿ ಡಿಗ್ರಿ ಬಹುಪದೋಕ್ತಿಯನ್ನು ಓದು ಒಂದ್ಸತಿ. ಇದು ಯಾವ ಬಹುಪದೋಕ್ತಿಯ ವಿಧ ನೋಡಿ. ಈ ಘಾತ ಸೂಚಿ ಡಿಗ್ರಿ ಎಷ್ಟಿದೆ? 2. ಡಿಗ್ರಿ 2 ಆಗಿರೋ ಬಹುಪದೋಕ್ತಿಯನ್ನು ಏನಂತ ಕರಿತೀವಿ? ವರ್ಗ ಬಹುಪದೋಕ್ತಿ. ಗುಡ್. ಹಾಗೆ ಈಗ ಅರ್ಥ ಆಯ್ತಲ್ಲ ಮಕ್ಕಳ? ಡಿಗ್ರಿ 2 ಆಗಿರೋ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ, ಡಿಗ್ರಿ 3 ಆಗಿರೋ ಬಹುಪದೋಕ್ತಿ. ಈಗ ಇನ್ನೊಮ್ಮೆ ಇದನ್ನ ನಾನು ಮಾಡಿರೋದನ್ನ ಬಹುಪದೋಕ್ತಿ ವಿಧಗಳನ್ನ ನಾನು ಇಲ್ಲಿ ಬರೆದಿದ್ದೀನಿ. ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ ಎಷ್ಟು? ಉದಾಹರಣೆ 4x + 2 ನೋಡಿ, ದ್ವಿಪದ ನಾನು ಬರಿಬಹುದು ಅಥವಾ ಒಂದು ಬರೀ ಚರಾಕ್ಷರ ಇರುವುದರಿಂದ ಘಾತ ಸೂಚಿ 1 ಡಿಗ್ರಿ 1 ಆಗಿರೋ ಪದ ಇದ್ರೆ ಸಾಕು. ನೋಡಿ z/2 ಇವು ಉದಾಹರಣೆ.
ವರ್ಗ ಬಹುಪದೋಕ್ತಿ ಡಿಗ್ರಿ 2 ಆಗಿರುವ ಬಹುಪದೋಕ್ತಿ ಆದರ್ಶ ರೂಪ ax² + bx + c ಘನ ಬಹುಪದೋಕ್ತಿ ಡಿಗ್ರಿ 3 ಆಗಿರುವ ಬಹುಪದೋಕ್ತಿ ಆದರ್ಶ ರೂಪ ax² + bx + c + d. ಇಷ್ಟು ಬಹುಪದೋಕ್ತಿಯ ವಿಧ ಆಯಿತು. ಈಗ ಮುಂದಿನ ಭಾಗ ಬಹುಪದೋಕ್ತಿಯ ಬೆಲೆಯನ್ನ ಕಂಡುಹಿಡಿಯುವುದು. ಬಹುಪದೋಕ್ತಿಯ ಬೆಲೆ. ಈಗ ನಾನು ಒಂದು ಉದಾಹರಣೆ ತಗೋತೀನಿ. ನೀವು ನೋಡಿ, ಬಹುಪದೋಕ್ತಿಗೆ ನಿಮ್ಮದೇ ಆದ ಉದಾಹರಣೆನ ಕೊಡ್ಬೋದು. ಘಾತ 3ರ ಬಹುಪದೋಕ್ತಿ ಬರಿಬೋದು, 2 ಬರಿಬೋದು, 4 ಪದ ಒಟ್ಟು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ನೀವು 4 ಪದಗಳದಾರು ಬರಿಬೋದು, 5 ಪದಗಳದಾರು ಬರಿಬೋದು. ಆ ಥರ ಘಾತನೂ ಅಷ್ಟೇ, ನೀವು ಡಿಗ್ರಿ 3 ಬರಿಬೋದು, ಡಿಗ್ರಿ 4 ಬರಿಬೋದು. ನಾನು ಈಗ ಒಂದು ಉದಾಹರಣೆ ತಗೊಂಡಿದ್ದೀನಿ, ಒಂದು ಬಹುಪದೋಕ್ತಿ. ಇದು ಯಾವ ಚರಾಕ್ಷರದ ಬಹುಪದೋಕ್ತಿ? ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿ. ಗಿರೀಶ್ ಹೇಳಪ್ಪ, ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಗಿರೀಶ್ ಅಷ್ಟೇ ಹೇಳ್ಬೇಕು, ನಾನು ಯಾರ ಹೆಸರು ಕೇಳ್ತೀನಿ ನಾವು ಅಷ್ಟೇ ಹೇಳ್ಬೇಕು. ವೆರಿ ಗುಡ್. 3 ಡಿಗ್ರಿ ಎಷ್ಟಿದೆ? 3. ಹಾಗಾದ್ರೆ ಇದು ಯಾವ ವಿಧದ ಬಹುಪದೋಕ್ತಿ? ಜೋರಾಗಿರೋ. ವೆರಿ ಗುಡ್, ಘನ ಬಹುಪದೋಕ್ತಿ. ಈಗ ನಾವು ಬಹುಪದೋಕ್ತಿ ವಿಧಾನ ಗೊತ್ತಾಯ್ತು, ಇದ್ರ ಡಿಗ್ರಿನೂ ಗೊತ್ತಾಯ್ತು. ಈ ಬಹುಪದೋಕ್ತಿಯ ಈಗ ಬೆಲೆ ಕಂಡುಹಿಡಿಯೋಣ. ಬೆಲೆ ಅಂದ್ರೇನು? ಅಲ್ಲಿರುವ ಚರಾಕ್ಷರ ಅಥವಾ ಇಡೀ ಚರಾಕ್ಷರಲ್ಲಿರುವ ಎಲ್ಲ ಚರಾಕ್ಷರಕ್ಕೆ ಒಂದು ಬೆಲೆಯನ್ನ ಕೊಟ್ಟಾಗ ಆ ಇಡೀ ಬಹುಪದೋಕ್ತಿ ಏನಾಗುತ್ತೆ? ಒಂದು ಬೆಲೆ ಸಿಗುತ್ತೆ. ಅದೇ ಆ ಬಹುಪದೋಕ್ತಿಯ ಬೆಲೆ. ಎಕ್ಸ್ಟ್ರಾಕ್ಕೆ ನಾವು ಯಾವುದೇ ಸಂಖ್ಯೆನ ಕೊಡ್ಬೋದು. ಋಣ ಸಂಖ್ಯೆನಾದ್ರು ಕೊಡ್ಬೋದು, ಧನ ಪೂರ್ಣಾಂಕನಾದ್ರು ಕೊಡ್ಬೋದು, ಋಣ ಪೂರ್ಣಾಂಕನಾದ್ರು ಕೊಡ್ಬೋದು. ಒಟ್ಟಾರೆ ಭಾಗಲಬ್ಧ ಸಂಖ್ಯೆ ಯಾವುದೇ. ಭಾಗಲಬ್ಧ ಅಂದ್ರೆ ಅಲ್ಲಿ ಸ್ವಾಭಾವಿಕ ಸಂಖ್ಯೆನೂ ಬರುತ್ತೆ, ಪೂರ್ಣ ಸಂಖ್ಯೆನೂ ಬರುತ್ತೆ, ಪೂರ್ಣಾಂಕ ಬರುತ್ತೆ, ಎಲ್ಲ ಸಂಖ್ಯೆ ಬರೋದ್ರಿಂದ ನೀವು ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ ಚರಾಕ್ಷರದ ಜಾಗಕ್ಕೆ ಕೊಟ್ಟಾಗ ಆ ಬಹುಪದೋಕ್ತಿಯ ಬೆಲೆ ನಮಗೆ ಸಿಗುತ್ತೆ. ಈಗ ನಾನು ಎಕ್ಸಿಗೆ 1 ಕೊಡ್ತಾ ಇದ್ದೀನಿ. ಈ ಬಹುಪದೋಕ್ತಿ ಎಕ್ಸ್ ಜಾಗಕ್ಕೆ ಏನು ಕೊಡ್ತಾ ಇದ್ದೀನಿ? 1. ಹಾಗಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಈ ಬಹುಪದೋಕ್ತಿನಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲ, ಪಿ ಆಫ್ 1 ಆದಾಗ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ಎಕ್ಸ್ ಜಾಗಕ್ಕೆ 1 ಕೊಟ್ಟಾಗ ಪಿ ಆಫ್ ಎಕ್ಸ್ ಇರೋದೇನಾಗುತ್ತೆ? 1. ಇದೇ ಪಿ ಆಫ್ 1ರ ಬೆಲೆ. ಇಲ್ಲಿರುವ ಬಹುಪದೋಕ್ತಿಯ ಚರಾಕ್ಷರಗಳಿಗೆ ನಾನು 1 ಕೊಟ್ಟಾಗ ಬರುವ ಪಿ ಆಫ್ 1ರ ಬೆಲೆನೇ ಆ ಬಹುಪದೋಕ್ತಿಯ ಬೆಲೆ. ಈಗ ಬೆಲೆನ ಕಂಡುಹಿಡಿಯೋಣ. ಈಗ ನಾನು ಈಗ ಬೆಲೆ ಕಂಡುಹಿಡಿಯಬೇಕು ಅಂದ್ರೆ ಎಕ್ಸ್ ಜಾಗಕ್ಕೆ ಏನ್ ಕೊಡ್ಬೇಕು? 1. ಇಲ್ಲಿ ಪಿ ಆಫ್ 1 ಎಕ್ಸ್ ನ ಜಾಗಕ್ಕೆ 1 ಕೊಟ್ಟಾಗ ಬಹುಪದೋಕ್ತಿಯ ಬೆಲೆ ಏನ್ ಬರುತ್ತೆ ನೋಡೋಣ. ಪಿ ಆಫ್ 1 ನೋಡಿ, ಇಲ್ಲಿ ಮೊದಲನೇ ಪದದಲ್ಲಿ ಎಕ್ಸ್ ರ ಘಾತ ಎಷ್ಟಿದೆ? 3 ಇದೆ. ನಾವು ಎಕ್ಸ್ ಜಾಗಕ್ಕೆ 1 ಕೊಡೋಣ, ಅದ್ರ ಘಾತ ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಎಕ್ಸ್ ಜಾಗಕ್ಕಷ್ಟೇ ನಾವು ಅದ್ರ ಬೆಲೆಯನ್ನ ಕೊಡಬೇಕು, ಉಳಿದಿರೋ ಪದಗಳನ್ನೆಲ್ಲ ಏನ್ ಮಾಡ್ಬೇಕು? ಹಾಗೆ ಬರ್ಕೊಳ್ಳಿ, ಅದ್ರ ಘಾತವನ್ನ ಹಾಗೆ ಬರ್ಕೊಳ್ಳಿ. ಮುಂದಿನ ಚಿಹ್ನೆ ಪ್ಲಸ್ ಇದೆ, ಪ್ಲಸ್ ಹಾಗೆ ಹಾಕೊಳ್ಳಿ. 4 ಮತ್ತು x² ಯಾವ ಸಂಬಂಧದಿಂದ ಇದಾಗಿದೆ? ಆ ಇಂಟು ಇರೋದ್ರಿಂದ ನಾವೇನಾಗೋಣ? ಬ್ರಾಕೆಟ್. ಇಲ್ಲಿ ಎಕ್ಸ್ ಜಾಗಕ್ಕೆ 1 ಕೊಡಿ, ಅದ್ರ ಘಾತವನ್ನ ಹಾಗೆ ಬರೀರಿ, ಪ್ಲಸ್ 5. ಈಗ ನಾನು ಎಕ್ಸ್ ಜಾಗಕ್ಕೆ 1 ಎಲ್ಲದಕ್ಕೂ ಕೂಡ ಬೆಲೆಯನ್ನ ಹಾಕಿದ್ದೀನಿ. ಮೊದಲನೇ ಸ್ಟೆಪ್. ಈಗ ನಾನು ಎಕ್ಸ್ ಜಾಗಕ್ಕೆ 1 ಬೆಲೆಯನ್ನು ಹಾಕಿದ್ದೀನಿ. ಈಗ ಅದರ ಬೆಲೆ ಕಂಡುಹಿಡಿಯೋಣ. ಉತ್ತರ ಏನು ಬರುತ್ತೆ ನೋಡೋಣ, ಬಿಡಿಸೋಣ. ಇಲ್ಲ 1ರ ಘಾತ 3 ಅಂದ್ರೆ ಏನು ಮಕ್ಕಳ? ಇದು ನೇಡು 1 3 ಬಾರಿ ಗುಣಿಸಬೇಕು. 1 3 ಬಾರಿ ಗುಣಿಸಬೇಕು ಅಂದ್ರೆ 1 ಇಂಟು 1 ಇಂಟು 1. ಘಾತ 3 ನಾವು ವಿಸ್ತರಿಸಿ ಬರೆದಾಗ 3 ಬಾರಿ ಗುಣಿಸ್ತೀವಿ. ಆ 1 3 ಬಾರಿ, 3 1 ಪ್ಲಸ್ 1 ಇರೋದ್ರಿಂದ 3 ಕೂಡ ಪ್ಲಸ್ ಚಿಹ್ನೆಯಿಂದಲೇ ಗುಣಿಸಿದಾಗ ಪ್ಲಸ್ಸೇ ಬರುತ್ತೆ. 1 3 ಬಾರಿ ಗುಣಿಸಿದಾಗ ಎಷ್ಟಾಗುತ್ತೆ? 1. ನೆಕ್ಸ್ಟ್ ಇಲ್ಲಿ ಈ 4 ಮತ್ತು 1 ಗುಣಿಸೋದಕ್ಕಿಂತ ಮುಂಚೆ 1ರ ತಲೆ ಮೇಲೆ ಏನಿದೆ? ಘಾತ 2. ಈ 1 ನಾವು ಸ್ಕ್ವೇರ್ ಮಾಡಿಕೊಂಡು ಆಮೇಲೆ ಅದನ್ನ ಯಾವ್ದು ಗುಣಿಸ್ಕೋಬೇಕು? 4ಕ್ಕೆ ಗುಣಿಸ್ಬೇಕು. 1 ಸ್ಕ್ವೇರ್ ಅಂದ್ರೆ ಏನು ನೂತನ್? 1 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 1. ಯಾಕೆಂದ್ರೆ 1 2 ಬಾರಿ ಗುಣಿಸಿದಾಗ, 1 2 ಬಾರಿ ಗುಣಿಸಿದಾಗ ಅದು 1 ಇಂಟು 1 ಮಾಡಿದಾಗ ಏನ್ ಬರುತ್ತೆ? ಉತ್ತರ 1. ಆ ರೀತಿ ಬಿಡಿಸ್ಕೊಂಡು ಆಮೇಲೆ ಅದ್ರ ಸಹಗುಣಕದ ಜೊತೆ ಗುಣಿಸ್ಬೇಕು. 1 ಸ್ಕ್ವೇರ್ ಉತ್ತರ 1. ಅದ್ರ ಪಕ್ಕದಲ್ಲಿ ಸಹಗುಣಕ ಎಷ್ಟಿದೆ? 4. ಸೊ 1 ಇಂಟು 4 ಏನಾಯ್ತು? 4.
4. ನೆಕ್ಸ್ಟ್ ಅದ್ರ ಮುಂದಿನ ಪದ ಬರೀ ಸ್ಥಿರ ಸಂಖ್ಯೆ. ಇಲ್ಲಿ ಯಾವುದೇ ಅಕ್ಷರ ಇಲ್ಲ, ಎಕ್ಸ್ ಅಕ್ಷರ ಇಲ್ಲದೆ ಇರೋದ್ರಿಂದ ನಾವು ಆ ಸಂಖ್ಯೆಯನ್ನ ಸ್ಥಿರಾಂಕವನ್ನು ಹಾಗೆ ಬರ್ಕೊಂಡು. ಸೊ ಈ ರೀತಿ ಎಕ್ಸ್ಟ್ರಾ ಹಾಕಿದ್ರೆ ಬೆಲೆಯನ್ನು ಹಾಕಿದೆ. ಈಗ ನೋಡಿ ಇಲ್ಲಿ 3 ಪದಗಳನ್ನ ಗಮನಿಸಿ. ಇಲ್ಲಿ 3ರಿಂದಲೂ ಕೂಡ ಎಂಥ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ. ಸೊ ಪ್ಲಸ್ ಚಿಹ್ನೆ ಇದೆ. 3ರಲ್ಲೂ ಸಮನಾದ ಒಂದೇ ತರ ಚಿಹ್ನೆ ಇದೆ. ಅದನ್ನ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕೂಡಬೇಕು. ಕೂಡಿ ಈಗ 1 + 4 + 5 ಕೂಡಿದಾಗ ಏನು ಉತ್ತರ ಬರುತ್ತೆ? ಎಂತ 10? ವೆರಿ ಇಂಪಾರ್ಟೆಂಟ್. ನೀವು ಬರೀ ಸಂಖ್ಯೆ ಅಷ್ಟೇ ಹೇಳೋದಲ್ಲ, ಅದ್ರ ಚಿಹ್ನೆನೂ ಕೂಡ ಹೇಳ್ಬೇಕು. ಕೂಡುವಾಗ ಅಥವಾ ಕಳೆಯುವಾಗ ನಾವು ಅದರಲ್ಲಿರುವ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಇಡಬೇಕು. ಗುಣಿಸುವಾಗ ಮಾತ್ರ ಚಿಹ್ನೆಗಳನ್ನ ಗುಣಿಸ್ಬೇಕು. ಇನ್ನು ಉಳಿದಂತೆ ಕೂಡುವಾಗ ಕಳೆಯುವಾಗ ದೊಡ್ಡ ಸಂಖ್ಯೆಯ ಚಿಹ್ನೆ. ಹಾಗೆ +10. ಹಾಗಾದ್ರೆ ಪಿ ಆಫ್ ಈ ಬಹುಪದೋಕ್ತಿಯಲ್ಲಿ ನಾವು ಒಂದನ್ನ ಹಾಕಿದಾಗ ಎಕ್ಸ್ಟರಾಕ್ಷರ ಬೆಲೆಗೆ ಒಂದನ್ನ ಹಾಕಿದಾಗ ಆ ಬಹುಪದೋಕ್ತಿಯ ಬೆಲೆ ಏನು ಬಂತು ಮಕ್ಕಳ? ಹಾಗಾದ್ರೆ ಈ ಬಹುಪದೋಕ್ತಿಯ ಬೆಲೆ ಏನು? ಈ ರೀತಿ ಬರೀ ಇದೊಂದೇ ಬೆಲೆ ಇದೆಯಾ? ಅಪರಿಮಿತ ಬೆಲೆ ಇದೆ. ಯಾಕೆಂದ್ರೆ ನಾವು ಎಕ್ಸ್ಟ್ರಾ ಅಕ್ಷರಕ್ಕೆ ಯಾವ ಬೆಲೆಯನ್ನ ಕೊಡ್ತೀವೋ ಆ ರೀತಿಯ ಬಹುಪದೋಕ್ತಿಯ ಬೆಲೆ ಏನಾಗ್ತಾ ಹೋಗುತ್ತೆ? ಬರ್ತಾ ಹೋಗುತ್ತೆ. ಅಪರಿಮಿತ ಬೆಲೆಗಳಿದ್ದಾವೆ. ನಾನು ಜಸ್ಟ್ ಇದರಲ್ಲಿ ಒಂದು ಬೆಲೆಯನ್ನ ಮಾತ್ರ ಕೊಟ್ಟಿದ್ದೀನಿ. ಈ ರೀತಿ ಎಕ್ಸ್ಟ್ರಾಕ್ಕೆ ನೀವು ಋಣ ಸಂಖ್ಯೆ ಕೊಟ್ಟಾಗ ಅದ್ರ ಬೆಲೆ ಏನಾಗುತ್ತೆ? ಬೇರೆ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೀಗ? ಈಗ ಇನ್ನೊಂದು ಉದಾಹರಣೆ ಕೊಡೋಣ. P of S is equal to P of M is equal to m ರ ಘಾತ 3 - 2m + 4. ಈ ಬಹುಪದೋಕ್ತಿಯಲ್ಲಿ ಯಾವ ಅಕ್ಷರ ಇದೆ? m ಅಕ್ಷರ ಇದೆ. m ಚರಾಕ್ಷರದ ಬಹುಪದೋಕ್ತಿ. ಹಾಗೆ ನಾನು ಏನು ಕೊಟ್ಟಿದ್ದೀನಿ? P of M ಇದೆ. ಈಗ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಹೇಳಿ ನಾನು ಹೇಳಪ್ಪ. ಈ ಬಹುಪದೋಕ್ತಿಯ ಡಿಗ್ರಿ ಮಹತ್ತಮ ಘಾತ. ವೆರಿ ಗುಡ್. ಘಾತ ಎಷ್ಟು? 3. ತರುಣ್, ಈ ಬಹುಪದೋಕ್ತಿ ಯಾವ ವಿಧದ ಬಹುಪದೋಕ್ತಿ? ವೆರಿ ಗುಡ್. ಇದು ಘನ ಬಹುಪದೋಕ್ತಿ. ಈಗ ಈ ಬಹುಪದೋಕ್ತಿನಲ್ಲಿ ನಾನು m ನ ಬೆಲೆ -2 ತಗೊಂಡೆ. ಈ ಬಹುಪದೋಕ್ತಿಯ ಬೆಲೆ -2, m ಜಾಗೆ -2 ಕೊಟ್ಟಾಗ ಬಹುಪದೋಕ್ತಿಯ ಬೆಲೆ ಕಂಡುಹಿಡಿಯಿರಿ. P of -2 is equal to question mark. ಬಹುಪದೋಕ್ತಿಯ ಚರಾಕ್ಷರಕ್ಕೆ -2 ಆದಾಗ ಬಹುಪದೋಕ್ತಿಯ ಬೆಲೆ ಅಂದ್ರೆ ಅರ್ಥ ಏನು? ನಾವು n ಜಾಗಕ್ಕೆ ಎಷ್ಟನ್ನ ಕೊಡ್ಬೇಕಿಲ್ಲಿ? -2 ಹಾಕೋಣ. m ಜಾಗದಲ್ಲಿ -2 ಹಾಕಿ ಘಾತ ಹೇಗಿದೆ ಹಾಗೆ ಬರ್ಕೊಳ್ಳಿ. -2 ಮತ್ತು m ಏನಾಗಿದೆ? ಗುಣಿಸಿದೆ. ಹಾಗೆ ಏನ್ ಹಾಕೋಣ? ನಾವು ಬ್ರಾಕೆಟ್ ಹಾಕೋಣ. m ಜಾಗದಲ್ಲಿ -2 + 4. ಮೊದಲನೇ ಹಂತ ನಾವು ಅಲ್ಲಿರುವ ಚರಾಕ್ಷರ m ಚರಾಕ್ಷರ ಜಾಗಕ್ಕೆ ಬೆಲೆ -2 ಫಸ್ಟ್ ಕೊಡ್ಬೇಕು. ಅದ್ರ ಘಾತ ಹೇಗಿದೆ ಹಾಗೆ ಬರ್ಕೋಬೇಕು. ಅವುಗಳ ಚಿಹ್ನೆಯಲ್ಲಿ ಪಕ್ಕದ ಚಿಹ್ನೆಗಳನ್ನು ಹಾಗೆ ಬರ್ಕೋಬೇಕು. ಅಕ್ಷರದ ಜಾಗಕ್ಕೆ ಅದ್ರ ಬೆಲೆ ಹಾಕ್ಬೇಕಷ್ಟೆ. ಈಗ ಮುಂದಿನ ಸ್ಟೆಪ್ ಅಂತ -2 ರ ಘಾತ 3 ಅಂದ್ರೆ -2 ಎಷ್ಟು ಬಾರಿ ಗುಣಿಸ್ಕೋಬೇಕು? 3 ಬಾರಿ. -2 ಇಂಟು -2 ಇಂಟು -2 3 ಬಾರಿ ಗುಣಿಸಿದಾಗ ಇಲ್ಲಿ ನೋಡಿ, ಫಸ್ಟ್ ಸಂಖ್ಯೆ ಅಷ್ಟೇ ಗುಣಿಸೋಂಗಿಲ್ಲ, ಚಿಹ್ನೆಯನ್ನು ಗುಣಿಸ್ಕೋಬೇಕು. ಚಿಹ್ನೆಯನ್ನ ನೋಡಿ, ಮೈನಸ್ ಚಿಹ್ನೆಯನ್ನ 3 ಬಾರಿ ಗುಣಿಸಿದಾಗ ಇಲ್ಲಿ 3 ಅನ್ನೋದು ಬೆಸ ಅಂಕಿಯಷ್ಟು ಚಿಹ್ನೆ ಮೈನಸ್ ಚಿಹ್ನೆಯನ್ನ ಗುಣಿಸಿದಾಗ ಉತ್ತರ ಏನ್ ಬರುತ್ತೆ? ಮೈನಸ್. ನೀವು ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತ ಗುಣಿಸೋದ್ಕಿಂತ ಬೆಸ ಅಂಕಿಯಷ್ಟು ಮೈನಸ್ ಅನ್ನ ಗುಣಿಸಿದಾಗ ಮೈನಸ್ ಬರುತ್ತೆ, ಸಮ ಅಂಕಿಯಷ್ಟು ಮೈನಸ್ ಗುಣಿಸಿದಾಗ ಪ್ಲಸ್ ಆಗುತ್ತೆ ಅಂತ ನೆನ್ಪಿಟ್ಕೊಂಡು. ಇಲ್ಲಿ ಬೆಸ ಅಂಕಿಯಷ್ಟು ಮೈನಸ್ ಇರೋದ್ರಿಂದ ಆ ಮೈನಸ್ ಅನ್ನ ಗುಣಿಸಿದಾಗ ಏನ್ ಬರುತ್ತೆ? ಮೈನಸ್. ಈಗ ಸಂಖ್ಯೆ ಗುಣಿಸ್ಕೊಳ್ಳಿ. 2 2 4, 4 2 8. ಸೊ -2 ರ ಘಾತ 3 ಅಂದ್ರೆ -8. ನೆಕ್ಸ್ಟ್ ಇಲ್ಲೇನಿದೆ ನೋಡಿ, ಇಲ್ಲಿ -2ಕ್ಕೆ ಘಾತ ಏನಿದೆ? 1. ಸೊ ಅದೇನು ಮತ್ತೆ -2 ಇಂಟು ಅದೇ ಮತ್ತೆ 2 ಬಾರಿ ಏನಿಲ್ಲ, ಒಂದೇ ಬಾರಿ ಇದೆ. ಈಗ ಹೊರಗಡೆ ಇರುವ -2 ಜೊತೆ ಗುಣಿಸೋಣ. ಫಸ್ಟ್ ಚಿಹ್ನೆ ಗುಣಿಸ್ಕೊಳ್ಳಿ. ಮೈನಸ್ ಇಂಟು ಮೈನಸ್ 2 2 4 ಪ್ಲಸ್ 4. ಈಗ ಏನಾಯ್ತು ನೋಡಿ, ಇಲ್ಲಿ ನೋಡಿ, ನೀವು ಯಾವ್ದನ್ನಾರ ಬಿಡಿಸ್ಕೋಬಹುದು. 3 ಪದಗಳಿದೆ, 3ರಲ್ಲಿ ಯಾವ್ದಾರ 2ನ್ನ ಫಸ್ಟ್ ಬಿಡಿಸ್ಕೊಳ್ಳಿ. ಈಗ ಮೊದಲ 2ನ್ನ ಬಿಡಿಸ್ಕೊಳ್ಳೋಣ. -8 ಪ್ಲಸ್ 4, -8 ಪ್ಲಸ್ 4 ಬೇರೆ ಬೇರೆ ಚಿಹ್ನೆ ಇದೆ. ಕೂಡ್ಬೇಕಾ ಕಳಿಬೇಕಾ? ಕಳಿಬೇಕು. ಈಗ ಯಾವ್ದ್ರಲ್ಲಿ ಯಾವ್ದನ್ನ ಕಳಿಬೇಕು? ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ಕಳಿಬೇಕು. ಈಗ 8ರಲ್ಲಿ 4ನ್ನ ಕಳೆದಾಗ ಏನ್ ಬರುತ್ತೆ? ಎಂತ 4?
ದೊಡ್ಡ ಸಂಖ್ಯೆಯ ಚಿಹ್ನೆ ಏನಿದೆ ಮೈನಸ್ ಇರೋದು. ನೆಕ್ಸ್ಟ್ ಈಗ ಉಳಿದ ಮೂರನೇ ಸಂಖ್ಯೆ ಹಂಗೆ ಇದೆ, ಮೂರನೇ ಪದ +4 ಹಾಗೆ ಬರ್ಕೊಳ್ಳೋಣ. ಈಗ ಈ -4 ಮತ್ತು +4 ಏನ್ ಮಾಡ್ಬೇಕು? ಇದನ್ನ ಕಳಿಬೇಕು. ಯಾಕಂದ್ರೆ ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ಕಳಿಬೇಕು. ಸೊ -4 +4 ಕಳೆದ್ರೆ ಏನ್ ಬಂತು? ಸೊ ಈ ರೀತಿ ನಾವು ಬಹುಪದೋಕ್ತಿ. ಹಾಗಾದ್ರೆ ಈ ಬಹುಪದೋಕ್ತಿ m ನ ಜಾಗಕ್ಕೆ -2 ಕೊಟ್ಟಾಗ ಬಹುಪದೋಕ್ತಿ ಬೆಲೆ ಏನ್ ಬಂತು? 0. ಸೊ ಈ ರೀತಿ ಬಹುಪದೋಕ್ತಿ ಬೆಲೆಗಳನ್ನ ಕಂಡುಹಿಡಿಯಬೇಕು. ಈ ಬಹುಪದೋಕ್ತಿಯ m ನ ಬೆಲೆ -2 ಆದಾಗ ಬಹುಪದೋಕ್ತಿ ಬೆಲೆ 0. ಅರ್ಥ ಆಯ್ತಲ್ಲ ಮಕ್ಕಳ? ಈಗ ಮಕ್ಕಳ ನಾವು ಇಂದಿನ ತರಗತಿನಲ್ಲಿ ಬಹುಪದೋಕ್ತಿ ಅಂದ್ರೇನು, ಬಹುಪದೋಕ್ತಿಯ ಮಹತ್ತಮ ಘಾತ ಅಂದ್ರೇನು ಮತ್ತು ಬಹುಪದೋಕ್ತಿಯ ವಿಧಗಳ ಬಗ್ಗೆ ಇಂದಿನ ತರಗತಿನಲ್ಲಿ ತಿಳ್ಕೊಂಡ್ವಿ. ಮತ್ತು ಬಹುಪದೋಕ್ತಿಯ ಬೆಲೆ ಕಂಡುಹಿಡಿಯೋದನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಈಗ ಮನೆಗೆಲಸದವನ್ನ ತಗೊಳ್ಳಿ. ಬಹುಪದೋಕ್ತಿಯ ಡಿಗ್ರಿ ಮತ್ತು ಬಹುಪದೋಕ್ತಿಯ ವಿಧವನ್ನ ಹೆಸರಿಸಿ. 3 ಬಹುಪದೋಕ್ತಿ ಕೊಟ್ಟಿದ್ದೀನಿ. ಪ್ರತಿ ಬಹುಪದೋಕ್ತಿಗೂ ನೀವು ಡಿಗ್ರಿ ಬರೆದು ಅದರ ವಿಧವನ್ನ ಹೆಸರಿಸಬೇಕು. ಅರ್ಥ ಆಯ್ತಲ್ಲ ಮಕ್ಕಳ? ಎಲ್ಲರಿಗೂ ಧನ್ಯವಾದ.